ಗೃಹಲಕ್ಷ್ಮಿಯರಿಗೆ 2,000 ಪ್ಲಸ್ 2,000 ರೂಪಾಯಿ ಅಂದ್ರೆ 4,000 ರೂಪಾಯಿ ಹಣ ಈಗ ಜಮೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಒಂದು ವೇಳೆ ಹಣ ನಿಮಗೆ ಬರ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಾನು ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇನ್ನು ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ಇನ್ನು ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಆಗಿದ್ರೆ ಸರ್ಕಾರದಿಂದ ನಿಮಗೆ 2 ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ. ಹೌದು ವೀಕ್ಷಕರೇ, APL ಕಾರ್ಡ್ BPL ಕಾರ್ಡ್ ಎರಡೂ ಕೂಡ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ನರೇಂದ್ರ ಮೋದಿಜಿ ಅವರು ಮತ್ತೆ ಕೊರೋನಾ ಸಮಯದಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಿದ್ರಲ್ಲ, ಅದೇ ತರ ಮತ್ತೊಮ್ಮೆ ಮಾಡಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆಗೆ ಏನು ಚರ್ಚೆ ಮಾಡಿದ್ದಾರೆ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೈಲೈಟ್ಸ್ ಗಳನ್ನ ಹೇಳಲಿದ್ದೇವೆ. ಇನ್ನು ಎಲ್ಲಾ SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಒಂದು ಕಡೆಗೆ ಪರೀಕ್ಷಾ ರಿಸಲ್ಟ್ ದಿನಾಂಕ ಅಂದ್ರೆ ಫಲಿತಾಂಶ ದಿನಾಂಕ ಕೂಡ ಬಂದಿದೆ. ಮತ್ತೊಂದು ಕಡೆಗೆ ಎಲ್ಲಾ SSLC ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಅನ್ನ ತೆಗೆಯಲಾಗ್ತಾ ಇದೆ. ಹಿಂದಿ ಎಕ್ಸಾಮ್ ಅಂದ್ರೆ ಹಿಂದಿ ಭಾಷೆ ಬರೆದ್ರು ಓಕೆ, ಬರಲಿಲ್ಲ ಅಂದ್ರೂ ಓಕೆ, ಪಾಸ್ 525 ಅಂಕಕ್ಕೆ ಅದನ್ನ ಇಳಿಕೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ ಕೊರೋನಾ ಸಮಯದಂತೆ ಲಾಕ್ ಡೌನ್ ಆಗುತ್ತಾ, ಇದರ ಪ್ರಶ್ನೆಗೆ ಉತ್ತರ ಕೂಡ ಈಗ ಸಿಕ್ಕಿದೆ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಮತ್ತೆ ಲಾಕ್ ಡೌನ್ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದೆ ವೀಕ್ಷಕರೇ. ಇನ್ನು ಮತ್ತೆ ಗಣತಿ, ಹೌದು ಜನಗಣತಿ ಮಾಡಲು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. 2027ರ ಗಣತಿ ಏಪ್ರಿಲ್ 1ರಿಂದ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಈ ಒಂದು ತಿಂಗಳಿಂದಲೇ ಪ್ರಾಯೋಗಿಕವಾಗಿ ಏಪ್ರಿಲ್ 1ರಿಂದ ಪ್ರಾರಂಭವಾಗ್ತಾ ಇದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು, ಬೆಳ್ಳಿ ಬೆಲೆ ಕೂಡ ಬರೋಬ್ಬರಿ 20,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ವೀಕ್ಷಕರೇ. ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ ಬಂದಿದೆ. ತುಂಬಾ ಜನ ವಿಡಿಯೋಗೆ ಲೈಕ್ ಮಾಡಲ್ಲ, ತುಂಬಾ ಜನ ಹಾಗೆ ವಿಡಿಯೋ ನೋಡ್ತಾರೆ. ಪ್ಲೀಸ್ ಲೈಕ್ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. 27ನೇ ಕಂತು ಜಮೆ ಆಗಿಲ್ಲ ಅಂದ್ರೆ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗಲಿದೆ ವೀಕ್ಷಕರೇ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ, ನಂತರ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ, ನಂತರ ಬಂಗಾರ ಬೆಳೆ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 28ನೇ ಕಂತು ಹಣ ಈಗ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. 28ನೇ ಕಂತು ಹಣ ಬಿಡುಗಡೆಗೆ ಶೀಘ್ರದಲ್ಲೇ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈಗಾಗಲೇ 27ನೇ ಕಂತು ಹಣ ಕೂಡ ಜಮೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಪ್ರತಿಯೊಂದು ಜಿಲ್ಲೆಗೂ ಕೂಡ 27ನೇ ಕಂತು ಹಣವನ್ನ ಈಗ ಜಮೆ ಕೂಡ ಮಾಡಲಾಗಿದೆ. ಮೊನ್ನೆ ತಾನೇ 28ನೇ ಕಂತು ಹಣ ಬಿಡುಗಡೆ ಮಾಡೋ ಬಗ್ಗೆ ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತವರು ಕೆ ರಾಜು ಅವರು ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. 27ನೇ ಕಂತು ಡಿಸೆಂಬರ್ ತಿಂಗಳದ್ದು ಮತ್ತೆ 28ನೇ ಕಂತು ಜನವರಿ ತಿಂಗಳದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಬಂದಿತ್ತು ವೀಕ್ಷಕರೇ. ಈಗ 28ನೇ ಕಂತು ಹಣ ಕೂಡ ಒಂದು 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಹಾಗಾದ್ರೆ 28ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದಕ್ಕೆ ಪ್ರಶ್ನೆಗೆ ಉತ್ತರ ವೀಕ್ಷಕರೇ, ಇನ್ನು 2-3 ದಿನದಲ್ಲಿ ಬಿಡುಗಡೆ ಆಗುತ್ತೆ. ಆದ್ರೆ ಜಮೆ ಆಗ್ಬೇಕಂದ್ರೆ ಒಂದು 12-13 ದಿನ ಬೇಕಾಗುತ್ತೆ. ಅಂದ್ರೆ ಏಪ್ರಿಲ್ 10ನೇ ತಾರೀಕಿನ ಒಳಗೂ ನೀವು ಕಾಯಬೇಕಾಗುತ್ತೆ ವೀಕ್ಷಕರೇ. ಇನ್ನು ಏಪ್ರಿಲ್ 10ರ ಒಳಗೂ ಕೂಡ ನಿಮಗೆ ಹಣ ಬರಲಿಲ್ಲ ಅಂದ್ರೆ ನೀವು ಕಡ್ಡಾಯವಾಗಿ, ಈಗಾಗಲೇ ನಿಮಗೆ 27ನೇ ಕಂತು ಹಣ ಬಂದಿದ್ರೆ ಓಕೆ, 27ನೇ ಕಂತು ಹಣ ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ? ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಹೌದು, ತುಂಬಾ ಜನ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿರಲ್ಲ, ಅಂದ್ರೆ NPCI ಮ್ಯಾಪಿಂಗ್ ಆಗಿರಲ್ಲ ವೀಕ್ಷಕರೇ. ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಆಧಾರ್ ಸೀಡಿಂಗ್ ಅನ್ನ ಮಾಡಿಸಬೇಕು. ನಿಮಗೆ ಕಳೆದ 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂದ್ರೆ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅಥವಾ ನೀವು NPCI ಮ್ಯಾಪಿಂಗ್ ಅನ್ನ ಮಾಡಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆಧಾರ್ ಸೀಡಿಂಗ್ ಆಗಿಲ್ಲ, KYC ಆಗಿಲ್ಲ, ಹೆಸರಿನಲ್ಲಿ ಬದಲಾವಣೆ ಆಗಿದ್ರೆ ಹಣ ಬರೋದು ತಡವಾಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ತುಂಬಾ ಜನರದ್ದು BPL ಕಾರ್ಡ್ APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಹೌದು, ಮೊನ್ನೆ ತಾನೇ ರೇಷನ್ ಕಾರ್ಡ್ ಗಳನ್ನ ಪರಿಷ್ಕರಣೆ ಮಾಡುವಾಗ 7 ಲಕ್ಷ 8 ಲಕ್ಷ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಹಾಗಂತ ಎಲ್ಲಾ ಕಾರ್ಡ್ ಲಿಂಕ್ ಇದ್ದ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಹಾಕಲ್ಲ ಅಂತ ಅಲ್ಲ. APL ಕಾರ್ಡ್ ಇದ್ರೂ ಕೂಡ ಹಣ ಬರುತ್ತೆ. ಆದ್ರೆ ವೀಕ್ಷಕರೇ, 2 ಕಾರಣದಿಂದಾಗಿ ನಿಮ್ದು BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ನಿಮಗೆ ಹಣ ಬರಲ್ಲ. ಆ 2 ಕಾರಣಗಳು ಯಾವುದು ಅಂದ್ರೆ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ತೆರಿಗೆ ಪಾವತಿದಾರರು ಯಾರಾದ್ರೂ ಇದ್ರೆ ಅವರು BPL ಕಾರ್ಡ್ ಹೊಂದಿದ್ದು ಅವರ ಕಾರ್ಡ್ APL ಆಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹೆಸರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಎದಕ್ಕಂದ್ರೆ ಇಲ್ಲಿ ಯೋಜನೆ ಪ್ರಾರಂಭವಾದಾಗ ಮೊದಲೇ ನಿಯಮ ಬಂದಿತ್ತು. ಆ ನಿಯಮದ ಪ್ರಕಾರ BPL ಕಾರ್ಡ್ APL ಕಾರ್ಡ್ ಇಬ್ರು ಕೂಡ ಅರ್ಜಿ ಹಾಕಬಹುದು. ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿದ್ರೆ ಅವರು ಅರ್ಜಿಯನ್ನ ಹಾಕಬಹುದು. ಆದ್ರೆ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ತೆರಿಗೆ ಪಾವತಿದಾರರು ಮಾತ್ರ ಅರ್ಜಿ ಹಾಕುವಂತಿಲ್ಲ ಅಂತ ಮೊದಲೇ ಒಂದು ನಿಯಮ ಮಾಡಲಾಗಿತ್ತು ವೀಕ್ಷಕರೇ. ಆದ್ರೂ ಕೂಡ ತುಂಬಾ ಜನರು ಇಲ್ಲಿ ಒಂದು ಯೋಜನೆಗೆ ಅರ್ಜಿ ಹಾಕಿ ಹಣವನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಅದನ್ನ ಈಗ
ಚೆಕ್ ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಈಗ 28ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಇನ್ನು 10 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಬರಲಿದೆ. ಈಗ ರೇಷನ್ ಕಾರ್ಡ್ ಇದ್ದವರಿಗೆ 2 ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಮೊದಲನೇ ಸಿಹಿ ಸುದ್ದಿ, ಏಪ್ರಿಲ್ ಮೊದಲ ವಾರದಿಂದಲೇ ನಿಮಗೆ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಈಗ APL ಕಾರ್ಡ್ ನಿಮ್ದು ಇದ್ರೆ ಮತ್ತೆ ನೀವು BPL ಕಾರ್ಡ್ಗೆ ಬರಬಹುದು. ವೀಕ್ಷಕರೇ, ಇಲ್ಲಿ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಸರ್ಕಾರದಿಂದ BPL ಕಾರ್ಡ್ ಮಾನದಂಡಗಳನ್ನ ಚೇಂಜ್ ಮಾಡಲಾಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಯೋಜನೆಗೂ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು, ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ತೆರಿಗೆ ಪಾವತಿದಾರರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಶ್ರೀಮಂತರು ಸರ್ಕಾರಿ ನೌಕರರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ, ಕೆಲವೊಂದು 500-600 ರೂಪಾಯಿ ದುಡಿತಾ ಇದ್ರಲ್ಲ ಅಂತ ಕುಟುಂಬದವರು ಕೂಡ BPL ಕಾರ್ಡ್ ಹೊಂದಿದ್ರು. ಆದ್ರೆ ಅವರ ಆದಾಯ 1,20,000 ರೂಪಾಯಿ ಮೇಲಿತ್ತು. 1,50,000, 1,60,000 ರೂಪಾಯಿ ಇತ್ತು. ಆದ್ರೆ ಅವ್ರದ್ದು ಕೂಡ BPL ಕಾರ್ಡ್ APL ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ಸೊ ವೀಕ್ಷಕರೇ, ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಒಳ್ಳೆ ದೊಡ್ಡ ನಿರ್ಧಾರನ ಮಾಡಲಾಗ್ತಾ ಇದೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. 3 ಲಕ್ಷ ರೂಪಾಯಿವರೆಗೂ ಆದಾಯ ನಿಮ್ದು ಇದ್ರೂ ಕೂಡ ನಿಮಗೆ BPL ಕಾರ್ಡ್ ಕೊಡ್ತೀವಿ ಅಂತ ಒಂದು ಐತಿಹಾಸಿಕ ನಿರ್ಧಾರವನ್ನ ಮಾಡಲಿದ್ದಾರಂತೆ. ಸೊ ಇಲ್ಲಿ 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಇದ್ರೂ ಕೂಡ ನೀವು BPL ಕಾರ್ಡ್ ಅನ್ನ ತಗೋಬಹುದು. ಇಲ್ಲಿ ಈಗಾಗಲೇ ತುಂಬಾ ಜನರದ್ದು BPL ಕಾರ್ಡ್ APL ಕಾರ್ಡ್ ಆಗಿದೆಯಲ್ಲ, ಮತ್ತೆ ವಾಪಸ್ ಅರ್ಜಿ ಹಾಕಿದ್ರೆ ಅವರಿಗೆ BPL ಕಾರ್ಡ್ ಸಿಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ಅಧಿಕೃತ ಘೋಷಣೆ ಆಗಿದೆ. ಇನ್ನು ಇದನ್ನ ಕಾರ್ಯರೂಪದಲ್ಲಿ ತರೋದು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ, ಶಿಫಾರಸು ಮಾಡಲಾಗಿದೆ. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಪ್ರಾರಂಭವಾಗ್ತಾ ಇದೆ. ವೀಕ್ಷಕರೇ, ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂತಾನೂ ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಏಪ್ರಿಲ್ ತಾರೀಕಿಂದ ಎಲ್ಲಾ ಒಂದು ಕುಟುಂಬಗಳಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಬಹುದು. BPL ಮತ್ತು ಅಂತ್ಯೋದಯ ಕುಟುಂಬಗಳಿಗೆ ಮಾತ್ರ. ಇನ್ನು ವೀಕ್ಷಕರೇ, ನರೇಂದ್ರ ಮೋದಿಜಿಯವರು ಮತ್ತೆ ಕೊರೋನಾ ಕಾಲದಲ್ಲಿ ಮಾಡ್ತಾ ಇದ್ದ ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನ ಮತ್ತೊಮ್ಮೆ ಮಾಡಿದ್ರು. ನಂತರ ಏನೆಲ್ಲ ಘೋಷಣೆ ಮಾಡಿದ್ರು, ವಿಡಿಯೋ ಕಾನ್ಫರೆನ್ಸಿಂಗ್ ನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಏನೆಲ್ಲ ಸಂವಾದ ಮಾಡಿದ್ರು ಅಂದ್ರೆ, ಯುದ್ಧದಿಂದ ಸವಾಲಿನ ಸ್ಥಿತಿ ಭಾರತಕ್ಕೆ ಬಂದಿದೆ, ಟೀಮ್ ಇಂಡಿಯಾ ಆಗಿ ಕೆಲಸ ಮಾಡೋಣ ಅಂತ CMಗಳಿಗೆ ಒಗ್ಗಟ್ಟಿನ ಮಂತ್ರವನ್ನ ಹೇಳಿಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು. ಇಂಥ ಸಮಸ್ಯೆ ಬಗ್ಗೆ ದೇಶಕ್ಕೆ ಅನುಭವ ಇದೆ, ಕೋವಿಡ್ ಕಾಲದಂತೆ ಸ್ಥಿತಿಯನ್ನ ಎದುರಿಸೋಣ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಕಾಲದಂತೆ ಸ್ಥಿತಿಯನ್ನ ಎದುರಿಸಬೇಕು ಅಂತ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದು ಹೇಳಿಕೆ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂತದ್ದು. ವೀಕ್ಷಕರೇ, ತೈಲ ಅನಿಲ ಪೂರೈಕೆ ಸನ್ನದ್ಧದ ಬಗ್ಗೆ ಒಂದು ಸಭೆಯನ್ನ ಮಾಡಲಾಗಿದೆ. ಹೌದು, ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಉಂಟಾಗಿರೋ ಪರಿಸ್ಥಿತಿ ಸವಾಲಿನದ್ದು ಆಗಿದೆ. ಯಾಕಂದ್ರೆ ಭಾರತ ಆಲ್ಮೋಸ್ಟ್ ಎಲ್ಲ ಕ್ರೂಡ್ ಆಯಿಲ್ಸ್, ಕಚ್ಚಾ ತೈಲ, ಅನಿಲ, ಫರ್ಟಿಲೈಸರ್ಸ್ ಗಳನ್ನ ಇಂಪೋರ್ಟ್ ಮಾಡುತ್ತೆ. ಕೊಲ್ಲಿ ಒಂದು ಭಾಗದಿಂದ ಅಂದ್ರೆ ಹೋರ್ಮ ಜಲಸಂಧಿಯಿಂದ ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ತುಂಬಾನೇ ಕಚ್ಚಾ ತೈಲ ಬರುತ್ತೆ. ಹೀಗಾಗಿ ಆ ಒಂದು ಜಲಸಂಧದ ಹತ್ತಿರ ಯುದ್ಧ ಇರೋದ್ರಿಂದ ಹಡಗುಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಹೀಗಾಗಿ ಯಾರು ಕೂಡ ಚಿಂತೆ ಮಾಡೋದು ಬೇಡ ಅಂತಾನೂ ಕೂಡ ಹೇಳಲಾಗಿದೆ. ಮತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ಲಾಕ್ ಡೌನ್ ಕೂಡ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಭಾರತ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಮಾಡೋದೇ ಇಲ್ಲ, ಲಾಕ್ ಡೌನ್ ಮಾಡೋ ಸ್ಥಿತಿ ನಮ್ಮ ಭಾರತಕ್ಕೆ ಇಲ್ವೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು. ವೀಕ್ಷಕರೇ, ಕೊರೋನಾ ಕಾಲದಂತೆ ಒಗ್ಗಟ್ಟಾಗಿರಿ ಅಂದ್ರೆ ಇದರ ಅರ್ಥ ಲಾಕ್ ಡೌನ್ ಅಲ್ವೇ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಇದು ಜನರಿಗೆ ಒಂದು ನೆಮ್ಮದಿಕರ ಸುದ್ದಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಈಗ ಇದನ್ನ ನಿಭಾಯಿಸಬೇಕು ಅಂದ್ರೆ ಒಂದು ಯುದ್ಧದಿಂದಾಗಿ ಭಾರತದ ಮೇಲೆ ಏನು ಕೂಡ ಸಮಸ್ಯೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಒಂದು ಮೀಟಿಂಗ್ ಅನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಇಂಧನ ಭದ್ರತೆ, ನಾಗರಿಕರ ಹಿತವೇ ನಮ್ಮ ಆದ್ಯತೆ ಆಗಿದೆ. ಟೀಮ್ ಇಂಡಿಯಾ ಆಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಭಾರತ ರಾಷ್ಟ್ರ ಈ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ನಿವಾರಿಸುತ್ತದೆ ಅಂತ ವಿಶ್ವಾಸ ಇದೆ ಅಂತ ಪ್ರಧಾನಿ ಮೋದಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದರ ಪ್ರಕಾರ ನಿಮ್ಮ ಅನಿಸಿಕೆ ಏನು ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ವೀಕ್ಷಕರೇ, ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನೂ ಕೂಡ ನೋಡ್ತಾ ಹೋಗೋಣ. ಈಗ SSLC ಪರೀಕ್ಷೆಯಿಂದ ಹಿಂದಿ ಭಾಷೆ ಆಟಕ್ಕಿದ್ರೂ ಕೂಡ ಲೆಕ್ಕಕ್ಕೆ ಕೊಡೋಂತಿಲ್ಲ. ಅಂದ್ರೆ ನೀವು ಪರೀಕ್ಷೆ ಬರೀರಿ ಬಿಡ್ಲಿ ವೀಕ್ಷಕರೇ, ಇಲ್ಲಿ ನಿಮಗೆ 525 ಅಂಕಕ್ಕೆ ಮಾತ್ರ ಮಾರ್ಕ್ಸ್ ಗಳನ್ನ ತೆರಗಡೆ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ SSLC ತೃತೀಯ ಭಾಷಾ ವಿಷಯಗಳಿಗೆ ಈ ವರ್ಷದಿಂದಲೇ ಹೆಸರಿಗಷ್ಟೇ ಪರೀಕ್ಷೆ ಇರುತ್ತೆ ಅಂತ ಹೇಳ್ಬೋದು. ಪಾಸು ಫೇಲು ಎನ್ನೋ ಮಾನದಂಡವಾಗಲಿ, ಅಂಕ ಆಧಾರಿತ ಫಲಿತಾಂಶವಾಗಲಿ ಹಿಂದಿ ಭಾಷೆಗೆ ಇಲ್ಲ. ಬದಲಿಗೆ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಕಡಿಮೆ ಮಾಡಲು ಪರೀಕ್ಷಾ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಗೆ ನಿರ್ಧಾರ ಮಾಡಲಾಗಿದೆ. ಇದೇ ಮಾರ್ಚ್ 31ರಂದು ನಡೆಯಲಿರುವ ಹಿಂದಿ ಭಾಷಾ SSLC ಪರೀಕ್ಷೆ ಹಿಂದಿ ಭಾಷಾ ವಿಷಯಗಳ ಪರೀಕ್ಷೆಯಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಶೀಘ್ರದಲ್ಲೇ ಈ ಕುರಿತು ನಮ್ಮ ಇಲಾಖೆಯಿಂದ ಆದೇಶವನ್ನ ಹೊರಡಿಸ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಶಾಲಾ ಶಿಕ್ಷಣ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಂದ್ರೆ ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಹಿಂದಿ ಭಾಷೆಯನ್ನ
ಕಡ್ಡಾಯ ಇಲ್ಲ. ಅಂದ್ರೆ ಹಿಂದಿ ಭಾಷೆಯನ್ನ SSLC ಪರೀಕ್ಷೆಯನ್ನು ತೆಗೆದುಹಾಕಲಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ತೃತೀಯ ಭಾಷೆಗೆ ಪಾಸ್ ಮತ್ತು ಫೇಲ್ ಎಂಬುದೇ ಇರಲ್ಲ. ಅಂದ್ರೆ ನೀವು ಬರೀರಿ ಬಿಡ್ಲಿ 625 ಅಂಕಕ್ಕೆ ಬದಲಾಗಿ 525 ಅಂಕಕ್ಕೆ ಮಾತ್ರ ಪರಿಗಣನೆ ಮಾಡಲಾಗುತ್ತೆ. ಇನ್ನು ಮೇ ಮೊದಲ ವಾರದಲ್ಲಿ SSLC ಪರೀಕ್ಷೆ ಫಲಿತಾಂಶ ಕೂಡ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ. ಬಂಗಾರದ ಬೆಲೆ ಬಗ್ಗೆ ವೀಕ್ಷಕರೇ. ಹೌದು, ಬಂಗಾರದ ಬೆಲೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಇಳಿಕೆ ಆಗ್ತಾ ಇದೆ. ಹೌದು, ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಕಾಣ್ತಾ ಇರುವಂತದ್ದು ವೀಕ್ಷಕರೇ. ಇಲ್ಲಿ ದಿಢೀರ್ ಅಂತ ಮತ್ತೆ ಬಂಗಾರ ಬೆಳ್ಳಿ ಎದಕ್ಕೆ ಇಳಿಕೆ ಆಗ್ತಾ ಇದೆ ಅಂದ್ರೆ ವೀಕ್ಷಕರೇ, ಯುದ್ಧದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಮತ್ತು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಬಂಗಾರ ಮತ್ತು ಬೆಳ್ಳಿಯಿಂದ ಹಣವನ್ನು ತಗೊಂಡು ಕ್ರೂಡ್ ಆಯಿಲ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಬಂಗಾರ ಬೆಳ್ಳಿ ಬೆಲೆ ಮೊನ್ನೆ ಭಾರಿ ಪ್ರಮಾಣದಲ್ಲಿ ಕುಸಿತವಾಗಿತ್ತು ವೀಕ್ಷಕರೇ. ಹೋದ ವಾರ ಈ ವಾರಕ್ಕೆ ಬರೋಬ್ಬರಿ 8,000 ರೂಪಾಯಿ ಕುಸಿತ ಇಲ್ಲಿ ಕಂಡಿರುವಂತದ್ದು. ಅಂದ್ರೆ ಹೋದ ವಾರ 10 ಗ್ರಾಮ್ ಬಂಗಾರ 24 ಕ್ಯಾರೆಟ್ ಅಪರಂಜಿ ಚಿನ್ನ 1,60,1,65,000 ರೂಪಾಯಿ ಇತ್ತು. ಆದ್ರೆ ಈ ವಾರ ಈ ದಿನ 1,48,000 ರೂಪಾಯಿ ಆಗಿದೆ. ಅಂದ್ರೆ ಹತ್ತತ್ರ ಇಲ್ಲಿ 15,000 ರೂಪಾಯಿ ಇಳಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇವತ್ತಿನ ಕರ್ನಾಟಕದಲ್ಲಿ ತಾಜಾ ಬೆಲೆ 24 ಕ್ಯಾರೆಟ್ ಚಿನ್ನ 1,48,000 ರೂಪಾಯಿ ಆಗಿದೆ. ಇದರ ಮೇಲೆ 3% GST ಬೇರೆ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಬೇರೆ ಇರುತ್ತೆ. ಅದೇ ವೀಕ್ಷಕರೇ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಇಲ್ಲಿ ಮತ್ತೆ 2,45,000 ರೂಪಾಯಿ ಆಗಿದೆ. 5,000 ರೂಪಾಯಿ ಮತ್ತೆ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಆದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರ ಬೆಳ್ಳಿ ವ್ಯಾಲ್ಯೂ ಭಾರಿ ಒಂದು ಇಳಿಕೆ ಆಗ್ತಾ ಇದ್ದದ್ದು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗಬೇಕು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.